ಇವತ್ತಿನ ಮುದ್ದು ಸಸ್ಯ ಸೀರಿಯಲಲ್ಲಿ ಇಷ್ಟು ದಿನದಿಂದ ಕಾದಂಥ ಎಪಿಸೋಡು ಇದೆ. ಅಂದರೆ ಶಿವರಾಮೇಗೌಡರು ಕಾರ್ನ ಚೆಕ್ ಮಾಡೋಕ್ಕೆ ಬರ್ತಾರೆ. ವೀರಭದ್ರೇಗೌಡರಿಗೆ ಹಾವು ಕಚ್ಚೋದನ್ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಸೀರಿಯಲಲ್ಲಿ ಏನಿರುತ್ತೆ ಅಂತ ಅಂದರೆ ಮನೆಯವರೆಲ್ಲ ಹಳ್ಳಿ ಹೊರಡೋಕ್ಕೆ ಓಟ್ ಹಾಕೋಕ್ಕೆ ದೇವ್ರ ಪೂಜೆ ಮಾಡಿ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದೇ ಸಮಯಕ್ಕೆ ಚಂಪಾ ಮತ್ತು ಸುಭಾಷ ಮನೆಗೆ ಬರ್ತಾರೆ. ಚಂಪಾ ಸ್ನಾನ ಮಾಡ್ತಾ ಇರ್ತಾಳೆ. ಈ ಸ್ನಾನ ಮಾಡ್ತಾ ಇರಬೇಕಾದ್ರೆ MLA ಬೆಟ್ಟಯ್ಯನ ಕಡೆಯವರು ದುಡ್ಡಿಟ್ಟಿರೋದನ್ನ MLAಗೆ ಇನ್ಫಾರ್ಮ್ ಮಾಡ್ತಿರೋದನ್ನ ಕೇಳಿಸ್ಕೊಂಡು ಹೊರಟು ಬರ್ತಾಳೆ. ಅವರು ಹೊರಟು ಬರೋ ಅಷ್ಟರೊಳಗಡೆ ಈ ಕಡೆ ಶಿವರಾಮೇಗೌಡರು ಮತ್ತು ಗೋವಿಂದ ಎಲ್ಲರೂ ಹೊರಟಿರ್ತಾರೆ ಒಂದು ಕಾರಲ್ಲಿ. ಇನ್ನೊಂದು ಕಾರಲ್ಲಿ ಈಶ್ವರಿ ಮತ್ತು ಅವ್ರ ಫ್ಯಾಮಿಲಿನೂ ಹೊರಟಿರುತ್ತೆ. ಈಶ್ವರಿ ಅವ್ರ ಕಾರಲ್ಲಿ ಹೋಗಲ್ಲ ಅಂತ ಹೇಳ್ತಾಳೆ. ಯಾಕಂತ ಅಂದರೆ ಈ ಪೊಲೀಸ್ನವ್ರು ಏನಾದ್ರು ಬಂತು ಅಂತ ಅಂದರೆ ಕಾರಲ್ಲಿ ಕೋಟಾ ನೋಟ್ ಸಿಕ್ಕಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದ್ರ ಜೊತೆ ನಾವು ಅರೆಸ್ಟ್ ಆಗಿಬಿಡ್ತೀವಿ ಅನ್ನೋ ಇಂಟೆನ್ಷನಲ್ಲಿ ಒಂದು ಸುಳ್ಳು ಹೇಳಿ ಅವರು ಆ ಕಾರಲ್ಲಿ ಹೊರಡಲ್ಲ. ಬಟ್ ಚಂಪಾ ಅದೇ ಕಾರ್ ಅಂತ ಅಂದ್ಕೊಂಡು ಅವ್ರ ಕಾರಿಂದೇ ಓಡಿ ಬರ್ತಾಳೆ. ಹೋಗ್ಬೇಡಿ ಮಾವ ಅಂತ ಕಿರುಚ್ಕೊಂಡು. ಆಗ ವಿದ್ಯಾ ಕೇಳ್ತಾಳೆ, ಯಾಕೆ ಹಿಂಗೆ ಮಾಡ್ತಿದ್ಯಾ, ಏನಾಯಿತು ಅಂತ. ಆಗ ಚಂಪಾ ಫುಲ್ಲು ಎಕ್ಸೈಟಾಗಿ ಈ ಥರ ಆಗಿದೆ, ಏನು ಮಾಡೋದು ಅಂತ ಅವ್ಳ ಮೊಬೈಲ್ ನೋಡೋಗ್ತಾಳೆ, ವಿದ್ಯುನ್ ಮೊಬೈಲ್ನ. ಆಗ ವಿದ್ಯುನ್ ಮೊಬೈಲಿಂದ ಟ್ರೈ ಮಾಡಿದ್ರೆ ಕಾಲ್ ರಿಸೀವ್ ಆಗಲ್ಲ, ಬ್ಯುಸಿ, ಇನ್ನೊಂದು ನೆಟ್ವರ್ಕ್ ಇಲ್ಲ, ಏನೇನೋ ಬರ್ತಾ ಇರುತ್ತೆ. ಆಗ ವಿದ್ಯಾ ಏನು ಮಾಡ್ತಾಳೆ ಅಂತ ಅಂದರೆ, ಗೌಡ್ರು ಮನೇಲೆ ಅವರೇ, ನಾನು ಅವ್ರಿಗೋಗಿ ಇನ್ಫಾರ್ಮ್ ಮಾಡ್ತೀನಿ, ನೀನು ಕಾಲ್ ಟ್ರೈ ಮಾಡ್ತಿರೋ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ವಿದ್ಯಾ ಹೋಗಿ ಬಾಗಿಲು ತಟ್ತಾಳೆ. ಗೌಡ್ರು ಬರ್ತಾರೆ. ಗೌಡ್ರು ಬಂದು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳಿದಾಗ, ಹೋಗಿ ಮಾವನ್ನ ವಾಪಸ್ ಬರೋಕ್ಕೆ ಹೇಳಿ ಫೋನ್ ಮಾಡಿ ಅಂತ ಹೇಳಿದಾಗ, ಏನು ಆಟ ಆಡ್ತಿದ್ಯಾ, ವೋಟ್ ಮಾಡೋಕೆ ಹೊಂಟಿರೋರನ್ನ ನಾನು ವಾಪಸ್ ಕರೆಯೋಕ್ಕಾಯ್ತದ ಅಂತ ಅಂದಾಗ, ನೀವು ಇವಾಗ ಕರೀಲಿಲ್ಲ ಅಂದರೆ ಮಾವಯ್ಯ ದೊಡ್ಡ ಅಪಾಯದಲ್ಲಿ ಸಿಗಾಕತ್ತಾರೆ ಅಂತ ವಿದ್ಯೆ ಹೇಳಿದಾಗ, ಏನು ಅಪಾಯ ಅಂತ ಕೇಳಿದಾಗ ವಿದ್ಯೆ ಎಲ್ಲ ಇನ್ಫಾರ್ಮ್ ಮಾಡ್ತಾಳೆ, ಹಿಂಗಾಗಿದೆ ಅಂತ. ಇದು ಗೊತ್ತಾದ ತಕ್ಷಣ ವೀರಭದ್ರೇಗೌಡರು ಶಿವರಾಮೇಗೌಡರಿಗೆ ಒಂದು 3 ಸಲ ಫೋನ್ ಮಾಡ್ತಾರೆ. ಆದರೆ ಅವ್ರು ರಿಸೀವ್ ಮಾಡಲ್ಲ. ಯಾಕಂತ ಅಂದರೆ ಶಿವರಾಮೇಗೌಡರು ಅಂದ್ಕೊಳ್ತಾರೆ, ವೀರಭದ್ರ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಕ್ಕೆ ಕಾಲ್ ಮಾಡ್ತಿದ್ದಾನೆ ಅಂತ. ನೆಕ್ಸ್ಟ್ ಗೋವಿಂದ ಅಂದರೆ ಅವ್ರ ಚಿಕ್ಕಪ್ಪಂಗೂ ಫೋನ್ ಮಾಡ್ತಾನೆ. ಆವಾಗ ಶಿವರಾಮೇಗೌಡರು ಎತ್ತಲ್ಲ. ಅವ್ರ ಅಜ್ಜಿಗೆ ಕಾಲ್ ಮಾಡಿದಾಗಲೂ ರಿಸೀವ್ ಆಗಲ್ಲ. ಕೊನೆಗೆ ಅವ್ರು ಡಿಸೈಡ್ ಮಾಡ್ತಾರೆ, ಕ್ವಾಟ್ಲೆ ಮತ್ತು ನಾನು ಡೈರೆಕ್ಟಾಗಿ ಹೋಗಿ ಅವ್ರನ್ನ ಕಾಪಾಡ್ತೀನಿ ಅಂತ. ಅವ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಈಶ್ವರಿ ಇನ್ಫಾರ್ಮ್ ಮಾಡ್ತಾಳೆ ಬೆಟ್ಟಯ್ಯನಿಗೆ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ನೀವೇನು ಬೇಕು ಅದನ್ನು ಮಾಡಿ ಅಂತ ಹೇಳಿದಾಗ, ಬೆಟ್ಟಯ್ಯ ಸರಿ ಆಯಿತು ನಾನು ನೆಕ್ಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬೆಟ್ಟಯ್ಯನ ಕಡೆಯವರು ಎಲೆಕ್ಷನ್ ಕಮಿಟಿಯವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಶಿವರಾಮೇಗೌಡರು ಕಾರಲ್ಲಿ 50 ಲಕ್ಷ ಕೋಟಾ ನೋಟಿದೆ ಅಂತ. ಅದನ್ನು ಕೇಳಿಸ್ಕೊಂಡಿದ್ದ ಅವರು ಹೊರಡ್ತಾರೆ ಶಿವರಾಮೇಗೌಡ್ರನ್ನ ಅಟ್ಯಾಕ್ ಮಾಡೋಕ್ಕೆ. ಈ ಕಡೆ ವೀರಭದ್ರೇಗೌಡರು ಕ್ವಾಟ್ಲೆ ಬರ್ತಾ ಇರ್ತಾರೆ ಫಾಸ್ಟಾಗಿ ಬೈಕಲ್ಲಿ. ಕೊನೆಗೆ ಅವ್ರ ಕಾರ್ ಸಿಗುತ್ತೆ. ಅವ್ರ ಕಾರ್ ಸಿಕ್ಕ ತಕ್ಷಣ ಇವರು ಬ್ಯಾಕ್ ಸೈಡಿಂದ ಹಾರ್ನ್ ಮಾಡ್ತಾನೇ ಇರ್ತಾರೆ. ಆದರೆ ಅವರು ಯಾರೋ ಈಗಿನ ಐಕ್ಳು ಹಿಂಗೆ ಮಾಡ್ತಾವೆ ಅಂತ ಅಂದ್ಕೊಂಡು ಅವರು ಇವನ್ ಮಿರರಲ್ಲಿ ನೋಡೋದು ಇಲ್ಲ, ಹಂಗೆ ಅಂತಿರ್ತಾರೆ. ಕೊನೆಗೆ ಶಿವರಾಮೇಗೌಡ ಸರಿ ಆಯಿತು ಬಿಡು, ಅವ್ರಿಗೆ ನೀನೇ ಸೈಡ್ ಬಿಡು ಅಂತ ಅಂದ್ಬಿಟ್ಟು ಹೇಳಿ ಗೋವಿಂದ ಅವ್ರಿಗೆ ಸೈಡ್ ಬಿಟ್ಟಾಗ ವೀರಭದ್ರೇಗೌಡರು ಸಡನ್ ಆಪೋಸಿಟಲ್ಲಿ ಬಂದು ಅವ್ರು ಸ್ಟಾಪ್ ಮಾಡ್ತಾರೆ. ಇದನ್ನು ನೋಡಿದ ಶಿವರಾಮೇಗೌಡರಿಗೆ ಫುಲ್ ಸಿಟ್ಟು ಬಂದು ಕಾರಿಂದ ಇಳಿದು ಬಂದು ವೀರಭದ್ರೇಗೌಡರಿಗೆ ಹೊಡಿತಾರೆ. ವೀರಭದ್ರೇಗೌಡರು ಹೊಡೆಸ್ಕೊಂಡ್ರು ಸಹ ಚಿಕ್ಕಪ್ಪ ನಿನ್ನ ಗಾಡಿ ಡಿಕ್ಕಿ ತೆಗಿ ಅಂತ ಕೇಳ್ತಾರೆ. ಆದರೆ ಅವರು ಯಾಕೆ ಅಂದ್ಕೊಂಡೆ ತೆಗಿತಾ ಇರಲ್ಲ. ಕೊನೆಗೆ ಅವನೇ ಹೋಗಿ ನೋಡ್ತಾನೆ, ಅದರಲ್ಲಿ ದುಡ್ಡಿರುತ್ತೆ. ದುಡ್ಡು ತಗೊಂಡು ಅವ್ನು ಹೇಳ್ತಾನೆ, ಯಾರು ಇಲ್ಲಿ ಇರಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಅವನು ಈ ಕಡೆ ಓಡಿ ಬಂದು ಒಂದು ಮನೆಯಿಂದ ಬಂದು ನಿಂತ್ಕೊಳ್ತಾನೆ. ಅಷ್ಟರಲ್ಲಿ ಎಲೆಕ್ಷನ್ ಕಮಿಟಿಯವ್ರು ಬಂದುಬಿಡ್ತಾರೆ. ನಾವು ಎಲೆಕ್ಷನ್ ಕಮಿಟಿಯವರು ನಿಮ್ಮದು ಕಾರ್ನ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಗೋವಿಂದ ಹೇಳ್ತಾರೆ, ನಮ್ಮ ಅಣ್ಣ ಎಲೆಕ್ಷನ್ ನಿಂತವನೇ, ನೀವು ಹೆಂಗೆ ಚೆಕ್ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು, ನಾವು ಚೆಕ್ ಮಾಡಬೇಕು ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಸರಿ ಆಯಿತು ಬಿಡು, ಅವ್ರು ಚೆಕ್ ಮಾಡಲಿ ಅಂತ ಹೇಳಿದಾಗ ಅವ್ರು ಚೆಕ್ ಮಾಡ್ತಾರೆ. ಬಟ್ ಅವರಿಗೆ ಸಿಗಲ್ಲ. ಅವ್ರು ಚೆಕ್ ಮಾಡ್ತಾ ಇರೋ ಟೈಮಲ್ಲೇ ವೀರಭದ್ರೇಗೌಡರಿಗೆ ಪ್ರೊಮೋದಲ್ಲೇ ತೋರಿಸಿರೋ ಥರ ಹಾವು ಕಚ್ಬಿಡುತ್ತೆ. ಬಟ್ ಅದೆಷ್ಟೇ ನೋವಾದರೂ ವೀರಭದ್ರೇಗೌಡರು ಅವ್ರ ಅಪ್ಪನಿಗೋಸ್ಕರ ಕೂಗಲ್ಲ, ಕಿರ್ಚಲ್ಲ, ಆ ನೋವನ್ನು ತಡ್ಕೊಂಡಿರ್ತಾರೆ. ಆಮೇಲೆ ಅವರು ಪೊಲೀಸ್ನವ್ರು ಹೇಳ್ತಾರೆ, ನಮಗೇನೂ ಸಿಗಲಿಲ್ಲ ಅಂತ. ಆವಾಗ ಎಲೆಕ್ಷನ್ ಕಮಿಟಿಯವ್ರು ಸಾರಿ ಕೇಳ್ತಾರೆ, ನಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. ಇವರೆಲ್ಲ ಏನೂ ಆಗಿಲ್ಲ ಅನ್ನೋ ಥರನೇ ಇರ್ತಾರೆ. ನೆಕ್ಸ್ಟು ವೀರಭದ್ರೇಗೌಡರ ಬಂದು ಕೊಡ್ತಾರೆ ಬರ್ತಾರೆ, ಅಪ್ಪಯ್ಯ ನಾನು ನಿನಗೆ ಏನೂ ತೊಂದರೆ ಆಗೋಕ್ಕೆ ಬಿಡೋಕ್ಕಿಲ್ಲ ಅಂತ ಹೇಳಿ
ತಲೆ ಸುತ್ತ ಬಿದ್ದೋಗ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರು ತಲೆ ಸುತ್ತ ಬಿದ್ದೋಗ್ತಾರೆ. ಅವ್ರ ಬಾಯಿಂದ ನೊರೆ ಬರುತ್ತೆ. ಇದನ್ನು ನೋಡಿದ್ದು ಅವ್ರ ಅಜ್ಜಿ ನಿನ್ನ ಮಗುಗೆ ಹಾವು ಕಚ್ಬಿಟ್ಟೈತೆ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಏನಪ್ಪ ಟ್ವಿಸ್ಟ್ ಅಂತ ಅಂದರೆ ಹಾವು ಬರೀ 1 ಟೈಮ್ ಕಚ್ಚಲ್ಲ, 2 ಟೈಮ್ ಕಚ್ಚುತ್ತೆ. ಇವಾಗ ವೀರಭದ್ರೇಗೌಡ್ರನ್ನ ಹೆಂಗೆ ಉಳಿಸ್ಕೊಳ್ತಾರೆ ಅನ್ನೋದೇ ನೆಕ್ಸ್ಟ್ ಒಂದು 2-3 ಎಪಿಸೋಡಲ್ಲಿ ಆಗುತ್ತೆ. ಇದೇ ಇವತ್ತಿನ ಅಪ್ಡೇಟ್.